ರಾಗಿ ಲಡ್ಡು. ಸ್ಕೂಲಿಂದ ಹುಡುಗರು ಬಂದ್ರಂತಂದ್ರ ಸ್ನಾಕ್ಸ್ ಕೊಡಮ್ಮ ಅಂತ ಕೇಳ್ತಾರ. ಅವಾಗ ಈ ರೀತಿ ನೀವು ಸ್ನಾಕ್ಸ್ ಮಾಡಿ ಕೊಡ್ಬೋದು. ನಮಗೂ ಯಾವಾಗಾದ್ರೂ ಸ್ವೀಟ್ ತಿನ್ಬೇಕಪ್ಪ ಅಂತ ಅನ್ಸಿತ್ತಂದ್ರ ಈ ರೀತಿ ಒಳ್ಳೆ ಸ್ವೀಟ್ ನಾವು ತಿನ್ಕೋಬಹುದು. ಆಮೇಲೆ ಇದನ್ನ ಹೆಂಗ್ ಮಾಡುದು ಅಂತ ಹೇಳಿ ನೋಡೋಣ ಬರ್ರಿ. ನಾನಿಲ್ಲಿ ಒಣ ಕೊಬ್ಬರಿ ತುರ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಿಮ್ ಕಡೆ ರೆಡಿ ಕೊಬ್ಬರಿ ಒಣ ಕೊಬ್ಬರಿ ಇತ್ತಪ್ಪ ಅಂತಂದ್ರೆ ಅದನ್ನ ನೀವು ಉಪಯೋಗಿಸ್ಕೊರಿ. ಇಲ್ಲ ಅಂತಂದ್ರೆ ಈ ರೀತಿ ಗ್ರೇಟರ್ಲೆ ತುರ್ಕೊಂಡ್ಬಿಡ್ರಿ ಅದನ್ನ. ಆಮೇಲೆ 4 ಏಲಕ್ಕಿ ತಗೊಂಡಿನ್ರಿ, ಅದನ್ನ ಜಜ್ಕೊಂಡ್ಬಿಡ್ರಿ. ಆಮೇಲೆ 1 ಟೀ ಸ್ಪೂನ್ ದಾಲ್ಚಿನ್ನಿ ಪೌಡರ್ ತಗೊಂಡಿನಿ. ಆಮೇಲೆ ಇದಕ್ಕ ಮಖಾನ ಅಂತಾರ್ರಿ. ಇದು ಕಮಲ್ ಹೂವಿಂದ ಬೀಜ ಅಂತ ಹೇಳಿ ಕರೀತಾರ ನೋಡ್ರಿ. ಅದೆಷ್ಟು ಮೆತ್ತಗದ ನೋಡ್ರಿ. ಅದಕ್ಕ ಅದನ್ನ ಪೂರಾ ಡ್ರೈ ರೋಸ್ಟ್ ಮಾಡ್ಕೋರಿ. ಏನು ತುಪ್ಪ ಅದು ಏನು ಹಾಕ್ಬೇಡ್ರಿ. ಪೂರಾ ಅದನ್ನ ಹುರ್ಕೊಂಡ್ಬಿಡ್ರಿ. ಅದನ್ನ 2 ಮಿನಿಟ್ಸ್ ಹುರ್ಕೊಂಬೇಕ್ರಿ ಅದನ್ನ. ಅವಾಗ ಸ್ವಲ್ಪ ಕ್ರಿಸ್ಪಿ ಆಗ್ತಾವ. ಹಿಂಗ ಕೈ ಒಳಗ ಒತ್ತಿ ನೋಡಿದ್ರ ಅಂತಂದ್ರ ಅದು ಸ್ವಲ್ಪ ಮುರಿತಾವ್ರಿ. ಆಗಳೆ ಅದು ಮುರಿವಲ್ತಾಗಿತ್ತ, ಈಗ ಮುರಿಯಾಕತ್ತಾವ ನೋಡ್ರಿ. ಅಷ್ಟ ಇನ್ನೊಂದ್ ಸ್ವಲ್ಪ ಕ್ರಿಸ್ಪಿ ಆಗುತ್ತನ ಹುರ್ಕೊಂಡು ಅದನ್ನ ತೆಗೆದಿಟ್ಕೊಂಡ್ಬಿಡ್ರಿ. ಮತ್ತೊಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ರಿ. ಅದಕ್ಕೆ ತಿನ್ನು ಅಂಟಂತ ನೋಡ್ರಿ, ಅದನ್ನ ಹಾಕಿ ಹುರ್ಕೊಂಡ್ಬಿಡ್ರಿ. ಅವು ಉಪ್ಪಿ ಬರ್ತಾವಲ್ರಿ ಅಲ್ಲಿ ಒಟ್ಟ ಅದನ್ನ ಹುರ್ಕೊಂಡ್ಬಿಡ್ರಿ. ಎಡಿಬಲ್ ಗಮ್ಸ್ ಅಂತಾರ ನೋಡ್ರಿ ಇಂಗ್ಲೀಷ್ನಾಗ. ಮತ್ತು ಅದೇ ಬಾಣಲಿ ಒಳಗನ ಡ್ರೈ ಫ್ರೂಟ್ಸ್ ಹಾಕಿ ಹುರ್ಕೊಂಡ್ಬಿಡ್ರಿ. ನೀವು ಬಾದಾಮ್, ಗೋಡಂಬಿ, ಪಿಸ್ತಾ ನಿಮ್ಗೇನು ಅವೈಲೇಬಲ್ ಅದಲ್ರಿ ಅದನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ಎಲ್ಲಾನು ಈ ರೀತಿ 3 ಸಪ್ರೇಟಾಗಿ ಅದನ್ನು ಕ್ರಷ್ ಮಾಡ್ಕೊಂಡ್ಬಿಡ್ರಿ. ಬಾದಾಮ್, ಗೋಡಂಬಿ ಸಪ್ರೇಟ್, ಮಖಾನ ಅಂತ ಬಿಳಿ ಏನಿದ್ದು ಅಲ್ರಿ ಕಮಲ್ ಹೂವಿನ ಬೀಜ ಅವನು ಸಪ್ರೇಟ್, ಅಂಟನ್ನು ಸಪ್ರೇಟ್ ಮಾಡಿ ಈ ರೀತಿ ಕ್ರಷ್ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ ಏನೇನು ಸಾಮಾನು ಬೇಕು. ಇದು ಹುರಿದಿಟ್ಕೊಂಡಿರುವಂಥ ತಿನ್ನುವಂಟ, ಬೆಲ್ಲ, ಆಮೇಲೆ ರಾಗಿ ಹಿಟ್ಟು, ತುಪ್ಪ, ಆಮೇಲೆ ಡ್ರೈ ಫ್ರೂಟ್ಸ್ ಪೌಡ್ರು, ಮಖಾನ ಪೌಡ್ರು, ಆಮೇಲೆ ಕೊಬ್ಬರಿ ಪುಡಿ, ಏಲಕ್ಕಿ ಪುಡಿ, ಆಮೇಲೆ ದಾಲ್ಚಿನ್ನಿ ಪೌಡ್ರು. ಆಮೇಲೆ ನಾ ಇಲ್ಲಿ 1 ಕಪ್ ಆಗುವಷ್ಟು ತುಪ್ಪ ಹಾಕಿ ಅದರೊಳಗೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟು ಹಾಕಿದ್ದೀನಿ ರೀ. ನೀವು ಮನೆಯಲ್ಲಾದರೂ ಬಿಸ್ಕೊಂಬರ್ಬೋದು, ಇಲ್ಲಾಂದರೆ ರೆಡಿ ಹಿಟ್ಟನ್ನು ಸಿಗತ್ತೆ ನೋಡ್ರಿ. ಇಲ್ಲಿ ನಿಮ್ಗೆ ತುಪ್ಪ ಭಾಳ ಅನ್ನಿಸ್ತಿರ್ಬೋದು, ಬಟ್ ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಹಾಕೋಣ ಅದು ತುಪ್ಪ ಒಳಗೆ ಎಲ್ಲ ಹೀರ್ಕೊಂಡ್ಬಿಡ್ತದ್ರಿ. ಏನು ಅಂಜಕ್ಕೆ ಹೋಗಬೇಡ್ರಿ. ಇದನ್ನು ಒಂದು 8 ರಿಂದ 10 ನಿಮಿಷ ಈ ರೀತಿ ರೋಸ್ಟ್ ಮಾಡ್ಕೊರಿ ತುಪ್ಪದಾಗ. ಅದು ರಾಗಿ ಹಿಟ್ಟಿಂದ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ. ಮತ್ತು ಇದ್ರೊಳಗೆ ಕೊಬ್ಬರಿ ಪುಡಿ ಹಾಕ್ಕೊಂಡ್ಬಿಡ್ರಿ. ತುರಿದಿಟ್ಕೊಂಡಿರ್ತೀವಲ್ರಿ ಅದನ್ನು ಕೊಬ್ಬರಿ ಪುಡಿ ಹಾಕೋರಿ. ಆಮೇಲೆ ರಾಗಿ ಹಿಟ್ಟು, ತುಪ್ಪ, ಬೆಲ್ಲ ಎಲ್ಲ ಸಮ ಪ್ರಮಾಣದಾಗ ತೊಗೋರಿ. ಆಮೇಲೆ ನಿಮಗೆ ಮಿಕ್ಕಿದ್ದ ಡ್ರೈ ಫ್ರೂಟ್ಸ್ ಎಲ್ಲ ನಿಮಗೆ ಎಷ್ಟೆಷ್ಟು ಬೇಕು, ಜಾಸ್ತಿ ಬೇಕು ಅಥವಾ ಕಡಿಮೆ ಬೇಕು ನೋಡಿಕೊಂಡು ನೀವು ಹಾಕೋಬೋದು. ನಾನಿಲ್ಲಿ ಮಖಾನ ಹಾಕಿದ್ದೀನಿ, ಆಮೇಲೆ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ಅಂಟು ಪೌಡ್ರನ್ನು ಹುರ್ಕೊಂಡಿದ್ವಲ್ರಿ ಅದನ್ನು ಪುಡಿ ಮಾಡಿ ಅದರೊಳಗೆ ಮಿಕ್ಸ್ ಮಾಡ್ಕೊರಿ. ಎಲ್ಲನೂ ಲೋ ಫ್ಲೇಮ್ದಾಗಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ಇದಕ್ಕೆ ದಾಲ್ಚಿನ್ನಿ ಪೌಡ್ರ್, ಆಮೇಲೆ ಏಲಕ್ಕಿ ಜಜ್ಜಿಟ್ಕೊಂಡಿದ್ವಲ್ರಿ ಅದನ್ನು, ಏಲಕ್ಕಿ ಪುಡಿ, ಆಮೇಲೆ ಜಾಜಿಕಾಯಿ ಪುಡಿ ಇತ್ತಂದ್ರೆ ಪುಡಿ ಹಾಕೋರಿ. ಇಲ್ಲ ಅಂತಂದ್ರೆ ನೀವು ತುರಿದು ಸುದ ನೀವು ಹಾಕೋಬೋದು. ನಾ ಇಲ್ಲಿ ಜಾಜಿಕಾಯಿ ತುರಿತಾ ಇದ್ದೀನಿ ರೀ. ಭಾಳ ಹಾಕೋಬೇಡ್ರಿ, ಸ್ವಲ್ಪ ಅಷ್ಟೇ ತುರಿದ್ಬಿಟ್ಟು ಹಾಕೊಂಡ್ಬಿಡ್ರಿ. ಆಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಬೆಲ್ಲ ಹಾಕೋಬೇಕ್ರಿ.
ಬೆಲ್ಲ ನೀವು ಕರಗಿಸಾದರೂ ಹಾಕೋರಿ, ಇಲ್ಲ ಅಂತಂದ್ರೆ ಜಜ್ಜಿಟ್ಟಿರ್ತೀರಲ್ರಿ ಬೆಲ್ಲ, ಅದನ್ನು ನೀವು ಡೈರೆಕ್ಟ್ ಮಿಕ್ಸ್ ಮಾಡ್ಕೊಂಬಿಡ್ರಿ. ಮೆತ್ತಗಿತ್ತಂತಂದ್ರೆ ಡೈರೆಕ್ಟ್ ಮಿಕ್ಸ್ ಮಾಡ್ಕೊಂಬಿಡ್ರಿ. ಬೆಲ್ಲ ಮಿಕ್ಸ್ ಮಾಡಬೇಕಾದ್ರೆ ಗ್ಯಾಸ್ ಆಫ್ ಮಾಡಿಬಿಡ್ರಿ, ಅದ ಬಿಸಿಯೊಳಗನ ಅದು ಕರಗಿಬಿಡ್ತದ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗತ್ತದ್ರಿ. ಇಲ್ಲಿ ನೀವು ಗ್ಯಾಸ್ ಬಂದ್ ಮಾಡ್ರಿ. ಇಷ್ಟಾದ್ಮೇಲೆ ಅದನ್ನು ಕೆಳಗಿಳಿಸಿ 1-2 ನಿಮಿಷ ಅದನ್ನು ಸ್ವಲ್ಪ ಆರಕ್ಕೆ ಬಿಡ್ರಿ. ಪೂರ ಆರ್ಸಕ್ಕೆ ಬಿಡಬೇಡ್ರಿ, ಸ್ವಲ್ಪ ಆರಿದ್ರೆ ಸಾಕು, ಉಂಡೆ ಕಟ್ಟುವಷ್ಟು ಬರುವಂಗೆ. ಆವಾಗ ಸ್ವಲ್ಪ ಕೈಯೊಳಗೆ ರಬ್ ಮಾಡಿಕೊಂಡು ಮತ್ತೇನಾರ ಗಂಟಿದ್ದು ಅಂತಂದ್ರೆ ಸ್ವಲ್ಪ ತಿಕ್ಕೊಂಬಿಡ್ರಿ. ಅದನ್ನಲ್ಲೇ ತಿಕ್ಕಿ ಉಂಡೆ ಕಟ್ರಿ. ಅಕಸ್ಮಾತ್ ನಿಮ್ಗೆ ಇಲ್ಲಿ ಉಂಡೆ ಕಟ್ಟಕ್ಕೆ ಬರಲಿಲ್ಲ, ಭಾಳ ಡ್ರೈ ಅನ್ಸಕತ್ತಿತ್ತಂತಂದ್ರೆ ನೀವು ಇಲ್ಲಿ ತುಪ್ಪ ಹಾಕೋಬೋದ್ರಿ, 1-2 ಟೇಬಲ್ ಸ್ಪೂನು. ಇಲ್ಲ ಅಂತಂದ್ರೆ ಅದನ್ನು ಪೂರ ಮಿಕ್ಸರ್ಗೊಳಗೆ ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಅಂತಂದ್ರೆ ಉಂಡೆ ಕಟ್ಟ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ನೋಡ್ರಿ. ನನಗಿಲ್ಲಿ ಬರ್ತಾ ಇಲ್ಲ. ಇಲ್ಲಿ ನೀವು ತುಪ್ಪ ಹಾಕೋಬೋದು. ನಾನು ಮತ್ತೆ ಅದನ್ನು ಮಿಕ್ಸರ್ ಒಳಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೀ. ನೀವು ವಿಡಿಯೋದಾಗ ನೋಡ್ಬೋದು. ನೋಡಿರಿ, ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಉಂಡೆ ಕಟ್ಟಕ್ಕೆ ಬರೋಕಂತ್ರಿ. ಅದು ರಾಗಿ ಹಿಟ್ಟು ಅದು ಗ್ಲೂಟನ್ ಫ್ರೀ ಇರುತ್ತಲ್ರಿ, ಉಂಡೆ ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕೊಬ್ಬರಿ ಹಾಕೊಂಡಿರ್ತೀವಿ, ಅದು ಅಷ್ಟು ಬೈಂಡಿಂಗ್ ಇರಲ್ಲ. ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ರಿ ಅಂತಂದ್ರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇರ್ತದೆ. ಅದು ಮೊದಲು ಭಾಳ ಡ್ರೈ ಅನ್ಸಕತ್ತೆ, ಈಗ ಮಸ್ತ್ ಉಂಡೆ ಬರಾಕತ್ತಾವ್ರಿ. ಮತ್ತು ನೀವು ಟ್ರೈ ಮಾಡಿರಿ, ಹೆಂಗದ ಅಂತ ಹೇಳ್ರಿ. ಇದು ಫುಲ್ ಹೆಲ್ದಿ ಕೂಡ ರೀ, ಶುಗರ್ದವರು ತಿನ್ಬೋದು. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.